ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ಡಿಸ್ಕಸ್ ಮೀನಿನ ಕೇರು ಮತ್ತು ಮೇಂಟೆನೆನ್ಸ್ ಅಂದರೆ ಡಿಸ್ಕಸ್ ಫಿಶ್ ನಡ್ಕೊಂಡಿದ್ರೆ ಅದನ್ನು ಕೇರ್ ಹೆಂಗೆ ಮಾಡೋದು ಮತ್ತು ಮೇಂಟೈನ್ ಹೆಂಗೆ ಮಾಡೋದು ಆ ಮೀನುಗಳನ್ನ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೋಡ್ಬೋದು. ಈ ಡಿಸ್ಕಸ್ ಮೀನುಗಳು ಬಂದು ಅಮೆಜಾನ್ ರಿವರ್ ಸೌತ್ ಅಮೇರಿಕಾದಲ್ಲಿಂದ ಇದು ಒರಿಜಿನ್ ಆಗಿರೋದು ಈ ಮೀನುಗಳು. ಮತ್ತು ಇದು ಬಂದು ಒಂಥರ ಸ್ಕೂಲಿಂಗ್ ಫಿಶ್ ಅಂತಾರೆ, ಅಂದರೆ ಜಾಸ್ತಿ ಮೀನು ಬಿಡಬೇಕು ಈ ಟ್ಯಾಂಕಲ್ಲಿ. ಇವಾಗ ಈ ಥರ ಒಂದು ಮೀನು 2 ಮೀನು ಹಿಡ್ಕೊಂಡ್ರೆ ಒಂಥರ ಡಲ್ಲಾಗಿ ಆಗ್ಬಿಡುತ್ತೆ. ಈ ಥರ ಜಾಸ್ತಿ ಮೀನು ಹಿಡ್ಕೊಬೇಕು ಈ ಡಿಸ್ಕಸ್ ಫಿಶ್ಗಳು. ಮತ್ತು ಇನ್ನೊಂದು ಟ್ಯಾಂಕ್ ಸೈಜ್ ಇವಾಗ ನೋಡೋಣ. ಟ್ಯಾಂಕ್ ಸೈಜ್ ಬಂದು ಇದಕ್ಕೆ ಬಂದು 3 ಫೀಟ್ ಇಂಟು 2 ಫೀಟ್ ಇಂಟು 1.5 ಫೀಟ್, ಅಂದರೆ 3 ಫೀಟು ಲೆಂತು ಮತ್ತು 1.5 ಫೀಟ್ ಬ್ರೆತ್ತು ಮತ್ತು 2 ಫೀಟ್ ಹೈಟ್ ಇರಬೇಕು ಈ ಮೀನುಗಳಿಗೆ. ಡಿಸ್ಕಸ್ ಫಿಶ್ ಬಂದು ಸ್ಕೂಲಿಂಗ್ ಫಿಶ್ ಅಂತಾರೆ. ಸ್ಕೂಲಿಂಗ್ ಫಿಶ್ ಅಂದರೆ ಏನಿಲ್ಲ, ಇದು ಬಂದು ಗ್ರೂಪಾಗಿ ಸುತ್ತ ಮೀನುಗಳು, ಅಂದರೆ ಗ್ರೂಪಾಗಿರ್ಬೇಕು ಈ ಮೀನುಗಳು. ಇವಾಗ ಹೇಳಿರೋ ಈ ಟ್ಯಾಂಕ್ ಸೈಜಿಗೆ ಬಂದು ನೀವು 4 ಇಂದ 6 ಮೀನು ತನಕ ಬಿಡ್ಬೋದು ಡಿಸ್ಕಸ್ ಮೀನುಗಳು. ಈ ಡಿಸ್ಕಸ್ ಮೀನುಗಳು ಬಂದು ಚಿಕ್ಲಿಡ್ ವೆರೈಟಿಗೆ ಸೇರಿದಂಥ ಮೀನುಗಳು ಇದು. ಮತ್ತು ಇದಕ್ಕೆ ಬಂದು ಫಿಲ್ಟ್ರ್ ಬೇಕಾ ಬೇಡವಾ ಅಂತ ನೋಡಿದ್ರೆ, ಇದಕ್ಕೆ ಬಂದು ಫಿಲ್ಟ್ರ್ ಬೇಕೇ ಬೇಕು. ಅಂದರೆ ಅಕ್ವೇರಿಯಂ ಫಿಲ್ಟ್ರ್ ಅಂತಾರಲ್ಲ, ಯಾವ ಥರ ಯೂಸ್ ಮಾಡ್ಬೋದು ಅಂದರೆ, ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ಕ್ಯಾನಿಸ್ಟರ್ ಫಿಲ್ಟ್ರು. ಇದು ಬಂದು ಬೆಸ್ಟ್ ಫಿಲ್ಟ್ರು ಫಾರ್ ಡಿಸ್ಕಸ್ ಫಿಶು. ಮತ್ತು ಈ ಥರ ನೀವು ಟಾಪ್ ಫಿಲ್ಟ್ರ್ ಹಾಕ್ಬೋದು ಈ ಮೀನುಗಳಿಗೆ ಬಂದು. ಫಿಲ್ಟ್ರ್ ಇಲ್ಲ ಅಂದರೆ ಮೀನುಗಳು ಬಂದು ಒಂಥರ ಆಕ್ಸಿಜನ್ ಇರಲೇಬೇಕು, ಇಲ್ಲಾಂದ್ರೂ ಅದಕ್ಕೆ ಒಂಥರ ಮೀನು ಬಂದು ಸ್ಟ್ರೆಸ್ ಆಗಿಬಿಡುತ್ತೆ. ಮತ್ತು ಇನ್ನೊಂದು ಬಂದು ಫಿಲ್ಟ್ರೇಷನ್, ಅಂದರೆ ಟ್ಯಾಂಕಲ್ಲಿ ಗಲೀಜು ಅದೆಲ್ಲ ಫಿಲ್ಟ್ರೇಟ್ ಮಾಡೋಕ್ಕೆ ಬಂದು ನಿಮ್ಗೆ ಫಿಲ್ಟರ್ಸ್ ಇರಲೇಬೇಕು. ಈ ಡಿಸ್ಕಸ್ ಫಿಶ್ಗಳಲ್ಲಿ ಬಂದು ಮೇಲ್ ಬಂದು ಸ್ವಲ್ಪ ಅಗ್ರೆಸಿವ್ ಇರುತ್ತೆ, ಫೀಮೇಲ್ ಬಂದು ಸ್ವಲ್ಪ ಸೈಲೆಂಟ್ ಮೀನು ಥರ ಇರುತ್ತೆ. ಡಿಸ್ಕಸ್ ಫಿಶ್ಗಳಿಗೆ ಬಂದು TDS ಲೆವೆಲ್ ಎಷ್ಟು ಇರಬೇಕಂದ್ರೆ 100 ಇಂದ 200 ppm ಇರಬೇಕು. ಮತ್ತು pH ಲೆವೆಲ್ ಬಂದು ಡಿಸ್ಕಸ್ ಮೀನುಗಳಿಗೆ ಬಂದು 6 to 7 ಇರಬೇಕು ವಾಟರ್ pH ಲೆವೆಲು. ಮತ್ತು ಇನ್ನೊಂದು ಏನಂದರೆ ಟೆಂಪ್ರೇಚರ್ ಬಂದು ಡಿಸ್ಕಸ್ ಫಿಶಿಗೆ ಬಂದು ಮೇಯ್ನು, ಏನಕ್ಕೆಂದರೆ ಸ್ವಲ್ಪ ವಾರ್ಮ್ ಆಗಿರೋಕ್ಕೆ ಅದು ಫೀಲ್ ಆಗುತ್ತೆ. ಟೆಂಪ್ರೇಚರ್ ಬಂದು 28 ಡಿಗ್ರಿ ಸೆಲ್ಸಿಯಸಿಂದ 31 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಡಿಸ್ಕಸ್ ಮೀನುಗಳಿಗೆ. ಈ ಡಿಸ್ಕಸ್ ಮೀನುಗಳು ಬಂದು ನೀವು ಪ್ಲಾಂಟೆಡ್ ಟ್ಯಾಂಕಲ್ಲೂ ಸೆಟ್ ಮಾಡಿ ನೀವು ಬಿಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಮತ್ತು ಇದರಲ್ಲಿ ಜಾಸ್ತಿ ವೆರೈಟೀಸ್ ಇದೆ. ಆಲ್ರೆಡಿ ನನ್ನ ಚಾನಲಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ ಹಾಕಿದ್ದೀನಿ, ಮತ್ತು ಮೇಲ್ ಫೀಮೇಲ್ ಹೆಂಗೆ ಕಂಡುಹಿಡಿಯೋದು ಅಂತಲೂ ನನ್ನ ಚಾನಲಲ್ಲಿ ವೀಡಿಯೋ ಇದೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಈ ಡಿಸ್ಕಸ್ ಮೀನುಗಳು ಬಂದು ಇದು ಮರಿ ಹಾಕಲ್ಲ ಡೈರೆಕ್ಟಾಗಿ, ಇದು ಬಂದು ಎಗ್ ಲೇ ಮಾಡಿನೇ ಮರಿ ಮಾಡೋದು. ಅಂದರೆ ಎಗ್ ಲೇಗ್ ಮಾಡಿಬಿಡುತ್ತೆ, ಆಮೇಲೆ ಎಗ್ಸಿಂದನೇ ಮರಿಗಳು ಬರುತ್ತೆ. ಮತ್ತು ಇದು ಪೇರೆಂಟ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಳುತ್ತೆ ಇದ್ರ ಮರಿಗಳನ್ನ. ಮತ್ತು ಇವಾಗ ಫುಡ್ ನೋಡೋಣ. ಇವಾಗ ಫುಡ್ ಬಂದು ಇವಾಗ ನೀವು ನೋಡ್ತಾ ಇರೋದು ನೋಡಿ, ಇದು ಡಿಸ್ಕಸ್ ಗೋಲ್ಡ್ ಅಂತ. ಇದು ಬಂದು ಪೆಲ್ಲೆಟ್ ಫುಡ್ಡು. ಇದು ಹಾಕೋದ್ರಿಂದ ನಿಮಗೆ ಕಲರೇಷನ್ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ತಿನ್ನುತ್ತೆ ಇದು ಮೀನುಗಳು. ಮತ್ತು ಇವಾಗ ನೀವು ನೋಡ್ತಾ ಇದ್ದು ನೋಡಿ, ಇದು ಬಂದು ಡಿಸ್ಕಸ್ ಫ್ಲೇಕ್ಸ್ ಅಂತಾರೆ. ಒಂಥರ ಫ್ಲೇಕ್ಸ್ ಥರ ಇರುತ್ತೆ ಚಿಕ್ಕ ಚಿಕ್ಕದಾಗೆ. ಇದನ್ನು ಹಾಕ್ಬೋದು ಮೀನುಗಳಿಗೆ ಬಂದು ಹೈ ಪ್ರೋಟೀನ್ ಇದೆ. ಮತ್ತು ಲೈವ್ ಫೀಡ್ ಅಂತ ನೋಡೋಕೆ ಬಂದರೆ ಈ ಥರ ಫ್ರೋಝನ್ ಬ್ಲಡ್ ವಾಮ್ಸ್ ಹಾಕ್ಬೋದು ನೀವು. ಫ್ರೋಝ್ ಆಗಿರುತ್ತೆ ನೋಡಿ, ಈ ಥರ ಫುಡ್ಸ್ ಹಾಕ್ಬೋದು. ಮತ್ತು ಇವಾಗ ನೋಡ್ತಾ ಇರೋ ನೋಡಿ, ಬ್ಲಡ್ ವಾಮ್ಸ್ ಬಂದು ಫ್ರೋಝ್ ಆಗಿರೋದು ಇದು. ಈ ಥರ ಹಾಕೋದ್ರಿಂದ ಹೈ ಪ್ರೋಟೀನ್ ಬರುತ್ತೆ, ಮೀನುಗಳು ಕಲರೇಷನ್ನು ಚೆನ್ನಾಗಿ ಕೊಡುತ್ತೆ. ಮತ್ತು ಈ ಥರ ಟ್ಯೂಬಿಫ್ಲೆಕ್ಸ್ ವಾಮ್ಸ್ ಅಂತ ಬರುತ್ತೆ, ಇದನ್ನು ಹಾಕ್ಬೋದು. ಮೀನಿಗೆ ಬಂದು ಹೈ ಕಲರೇಷನ್ ಕೊಡುತ್ತೆ ಮತ್ತು ಚೆನ್ನಾಗಿ ಗ್ರೋತ್ ಇರುತ್ತೆ. ಮತ್ತು ಇನ್ನೊಂದು ವಿಷಯ, ಡಿಸ್ಕಸ್ ಫಿಶಿಗೆ ಬಂದು ವಾಟರ್ ಕ್ವಾಲಿಟಿ ಬಂದು ಚೆನ್ನಾಗಿ ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ಮೀನು ಸತ್ತೋಗೋಕ್ಕೆ ಚಾನ್ಸ್ ಇದೆ. ವಾಟರ್ ಬಂದು ನೀವು RO ವಾಟರ್ ಯೂಸ್ ಮಾಡ್ಬೋದು, ಇಲ್ಲ ಕ್ಯಾನ್ ವಾಟರ್ ಆ ಥರ ಯೂಸ್ ಮಾಡಬೇಕು. ನಾರ್ಮಲ್ ಬೋರ್ ವಾಟರ್ ಯೂಸ್ ಮಾಡಿದ್ರೆ ಅದು ಮೀನು ಸತ್ತೋಗುತ್ತೆ. ಮತ್ತು ಡಿಸ್ಕಸ್ ಮೀನುಗಳು ಟ್ಯಾಂಕ್ ಬಂದು ನೀವು ವಾರಕ್ಕೆ ಒಂದ್ಸಲಿ ಕ್ಲೀನ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಅದು ಕ್ಲೀನ್ ಮಾಡಿದಿಲ್ಲ ಬಿದ್ದರೆ ನಿಮಗೆ ಅಮೋನಿಯಾ ಜಾಸ್ತಿ ಆಗುತ್ತೆ ಮತ್ತು ಮೀನು ಡೆತ್ ಆಗೋಕ್ಕೂ ಚಾನ್ಸ್ ಇದೆ. ಮತ್ತು ಒಂಥರ ಮೀನು ಸ್ಟ್ರೆಸ್ ಆಗಿಬಿಡುತ್ತೆ. ವಾಟರ್ ಕ್ವಾಲಿಟಿ ಮತ್ತು ವಾಟರ್ ಕ್ಲೀನ್ನೆಸ್ಸು ಮೇಂಟೈನ್ ಮಾಡಬೇಕು ಡಿಸ್ಕಸ್ ಫಿಶಿಗೆ. ಇದು ಬಂದು ಜಾಸ್ತಿ ಸೆನ್ಸಿಟಿವ್ ಫಿಶ್ ಅಂತಾರೆ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನೋಡ್ಕೊಂಡು ನೀವು ನಿಮ್ಮ ಡಿಸ್ಕಸ್ ಫಿಶ್ನ ಕೇರು ಮತ್ತು ಮೇಂಟೈನ್ ಮಾಡ್ಬೋದು. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.